ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಎತ್ತು ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದ್ದು, ಹುಲಿಯೂರು ದುರ್ಗ ಪೊಲೀಸರು ಎತ್ತುಗಳನ್ನು ರಕ್ಷಣೆ ಮಾಡುವ ಕಾರ್ಯವನ್ನ ಮಾಡಿದ್ದಾರೆ. ಈಗ ಅಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕಂಪಲಾಪುರದ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಎತ್ತುಗಳನ್ನು ಕದ್ದು ಮಾರಾಟ ಮಾಡಿದ್ದು, ಹುಲಿಯೂರು ದುರ್ಗ ಪೊಲೀಸರು ಕದೀಮರನ್ನ ಬಂಧಿಸಿ ಎತ್ತುಗಳನ್ನು ರಕ್ಷಣೆ ಮಾಡಿದ್ದಾರೆ. 11:45 ರಿಂದ 12 ಗಂಟೆಗೆ ದನ ಕಳ್ಳತನ ಮಾಡವ್ರೆ. ಈ ದನ ಕಳ್ಳತನ ಮಾಡಿ KG ಟೆಂಪಲ್ಗೆ ಮಾರಾಟಕ್ಕೆ ಎಳ್ಕೊಂಡು ಹೋಗವ್ರೆ. ಅಂದರೆ ಬೇರೆ ಬಾಡಿಗೆಗೆ ಟೆಂಪೋ ಮಾಡಿ KG ಟೆಂಪಲ್ಗೆ ತೊಗೊಂಡೋಗಿ ಅಲ್ಲಿ ಕಡಿಮೆ ಬೆಲೆಗೆ 43,000 ರೂಪಾಯಿಗೆ ಇವು ಮಾರವ್ರೆ. ಇವರು ರಾತ್ರಿ 11:45, 12 ಗಂಟೆಗೆ ಎಚ್ಚರಿಕೆಯಾಗಿ ನೋಡ್ಕೊಂಡಾಗ ದನ ಇರಲಿಲ್ಲ. ಆ ದನಗಳಿಲ್ಲ ಅಂತ ಬಂದಾಗ ಊರು ಜನ ಎಲ್ಲ ಕರೆದು ಸ್ವಲ್ಪ ಚರ್ಚೆ ಮಾಡಿದಾಗ ಆಮೇಲೆ ಕರೆಂಟ್ ಬೇರೆ ತೆಗೆದುಬಿಟ್ಟವ್ರೆ. ಫಸ್ಟ್ ಲೈನ್ ತೆಗೆದವ್ರೆ. ಲೈನ್ ತೆಗೆದು ದನನ ಎಳ್ಕೊಂಡೋಗಿರೋದು. ಅರ್ಧ ಕಿಲೋಮೀಟ್ರ್ ಮುಂದೆ ತೊಗೊಂಡೋಗಿ ಆ ಬೈಪಾಸ್ ಹತ್ರ ಶನಿಮಾತ್ಮನ ದೇವಸ್ಥಾನ ಅಂತ ಇದೆ. ಆ ಶನಿಮಾತ್ಮನ ದೇವಸ್ಥಾನ ಹತ್ರ ಹೋಗಿ ಟೆಂಪಕ್ಕೆ ಹಾಕವ್ರೆ. ಅಲ್ಲಿಂದ ತೊಗೊಂಡೋಗಿ KG ಟೆಂಪಲ್ಗೆ ಹೋಗೋರೆ. ಇಲ್ಲಿಂದ ಒಂದು 45 ರಿಂದ 50 ಕಿಲೋಮೀಟ್ರ್ ದೂರ ಹೋಗೋರೆ. ಇವರು ದನ ಇಲ್ಲ ಅಂದಾಗ ಇವರು ಬೈಕಲ್ಲಿ ನಮ್ಮ ಹುಡುಗರು ಒಂದು 4 ಜನ ಅಲ್ಲಿಗೆ ಹೋಗೋರೆ. ಅಲ್ಲಿ ದನಗಳು ಸಿಕ್ಕವೆ ಇವು. ಆ ದನಗಳು ಸಿಕ್ಕಿದಾಗ ಆ ದನ ತೊಗೊಂಡಿದ್ದವರು ಮುಸ್ಲಿಮ್ಸ್ನವರು ಬಾಸ ಅಂತ. ಅವನನ್ನು ಕೇಳಲಾಗಿ ಅವನು ನಾನು ಹುಲಿಯೂರು ತೊಗೊಂಡಿದ್ದೀನಿ ಅಂತಂದು ಅವನು ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಟ್ಟಾಗ ಆ ಫೋಟೋದಲ್ಲಿರೋ ನಮ್ಮೂರನೇ ಆಗಿದ್ದು. ಆಗ ನೋಡಿ ಅವನ್ನ ಟೆಂಪೋದಲ್ಲಿ ಅಲ್ಲಿಂದ ಇಲ್ಲಿಗೆ ಅವು ತಗೊಂಡಿದ್ದಂಥ ಮುಸ್ಲಿಮ್ಸ್ ಹುಡುಗನೂ ಮತ್ತು ಟೆಂಪೋದಲ್ಲಿ ಕರ್ಕೊಂಬಂದವ್ರೆ. ಮತ್ತು ಈಗ ಪೊಲೀಸ್ನವರು ಅವನ್ನ ಪುಟ್ಟರಾಜನನ್ನು ಅರೆಸ್ಟ್ ಮಾಡವ್ರೆ. ಹೌದು, ಕಳೆದ ಭಾನುವಾರ ರಾತ್ರಿ ಕುಣಿಗಲ್ ತಾಲೂಕಿನ ಕಂಪಲಾಪುರದ ಚೆನ್ನೇನಗೌಡ ಎಂಬುವವರಿಗೆ ಸೇರಿದ್ದ ಎತ್ತುಗಳನ್ನು ಅದೇ ಗ್ರಾಮದ ಕದೀಮ ಪುಟ್ಟರಾಜು ಅನ್ನೂನು ಕಳವು ಮಾಡಿ ಬಾಡಿಗೆ ಟೆಂಪೋದಲ್ಲಿ ತೆಗೆದುಕೊಂಡು ಹೋಗಿ KG ಟೆಂಪಲ್ ದನದ ಜಾತ್ರೆಯಲ್ಲಿ ಭಾಷಾ ಎಂಬುವವರಿಗೆ 44,000 ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾನೆ. ನಂತರ ಚೆನ್ನೇಗೌಡ ಎತ್ತುಗಳನ್ನು ಹುಡುಕೊಂಡು KG ಟೆಂಪಲ್ ಜಾತ್ರೆಗೆ ಬಂದಿದ್ದ. ಭಾಷಾ ಬಳಿ ತನ್ನ ಎತ್ತುಗಳನ್ನು ಕಂಡು ವಿಚಾರಿಸಿದಾಗ ಕದೀಮ ಪುಟ್ಟರಾಜುವಿನ ಕೃತ್ಯ ಬೆಳಕಿಗೆ ಬಂದಿದೆ. ಕೂಡಲೇ ಈ ಮಾಹಿತಿಯನ್ನ ಚೆನ್ನೇಗೌಡ ಹುಲಿಯೂರು ದುರ್ಗ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಮಾರಾಟ ಮಾಡಿ ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದ. ಅಲ್ಲಿಂದ ಅಲ್ಲೇ 50, ಈ ಕಡೆಯಿಂದ 50 ಕಿಲೋಮೀಟರ್, ಆ ಕಡೆಯಿಂದ 50 ಕಿಲೋಮೀಟರ್, 100 ಕಿಲೋಮೀಟರ್ ಜರ್ನಿ ಮಾಡಿ ಬಂದು ಮನೆಗೆ ಕೊಂಬಿಟ್ಟವನು. ಅವನು ಅಲ್ಲೇ 3:30ಗೆ ಬಂದವನಿಗೆ. ಗ್ರಾಮದವ್ರು ಕೇಳಲಿಲ್ವ ಯಾವ ವಿಚಾರಕ್ಕೋಸ್ಕರ ಈ ಥರ ಮಾಡಿದೆ ಅಂತ ಹೇಳಿ? ಅವ್ನಿಗೆ ಇವನು ಒಂದೇ ಗೊತ್ತಿಲ್ವಲ್ಲ. ಫೋಟೋ ನೋಡುವವರೆಗೂ ನಾವು KG ಟೆಂಪಲಲ್ಲಿ ಹೋಗಿ ಫೋಟೋ ನೋಡೋವರೆಗೂ ಯಾರು ಅಂತಲೇ ಕಳ್ತನ ಮಾಡೋರು ಅಂತ ಗೊತ್ತಿರಲಿಲ್ಲ. ಯಾರೋ ಕದ್ಬಿಟ್ಟವ್ರೆ ಅಂತ ಗೊತ್ತಿತ್ತು ಅಷ್ಟೇ ನಮಗೆ. ಆಮೇಲೆ ಈಗ ಫೋಟೋ ನೋಡಿದ್ಮೇಲೆ ಇಂಥವ್ನು ಕಳ್ತನ ಮಾಡೋರು ಅಂತ ಅದನ್ನು ಇವ್ರಿಗೆ ಕ್ರೈಮ್ನವ್ರಿಗೆ ಹೇಳಿದ ಕ್ರೈಮ್ನವ್ರು ಕರ್ಕೊಂಬಂದವ್ರೆ. ಪೊಲೀಸರು ಎತ್ತುಗಳನ್ನು ಮಾಲೀಕರಿಗೆ ವಾಪಸ್ ಕೊಡಿಸಿದ್ದಾರೆ. ಸದ್ಯ ಈ ಸಂಬಂಧ ಪ್ರಕರಣ ಹುಲಿಯೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಎತ್ತು ಕಳ್ಳನನ್ನ ಬಂಧಿಸಿ 1.50 ಲಕ್ಷ ಮೌಲ್ಯದ 2 ಎತ್ತುಗಳನ್ನು ರಕ್ಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.